ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಚಿನ್ ಮೂರ್ತಿ. ಇದು ನಮ್ಮ ಮೊದಲನೇ ವಿಡಿಯೋ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗಿರ್ತೀರ, ತಮ್ಮ ಬೇಡಿಕೆನ ಸಲ್ಲಿಸಿ ದರ್ಶನ ಮಾಡ್ಕೊಂಡು ಬಂದಿರ್ತೀರ. ಕೆಲವರು ತಮ್ಮ ಹತ್ತಿರದಲ್ಲಿರೋ ಚಿಕ್ಕ ಪುಟ್ಟ ದೇವಸ್ಥಾನಗಳಿಗೆ ಹೋದರೆ, ಕೆಲವರು ಎಷ್ಟೇ ದೂರ ಆದರೂ ದೊಡ್ಡ ದೇವಸ್ಥಾನ ಅಥವಾ ಪಾಪ್ಯುಲರ್ ಆಗಿರೋ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಿಕೊಂಡು ತಮ್ಮ ಬೇಡಿಕೆನ ಸಲ್ಲಿಸಿ ಬಂದಿರ್ತೀರ. ನಾನು ಹೇಳೋಕೆ ಬಂದಿರೋದು ಇಷ್ಟೇನೆ ಸ್ನೇಹಿತರೆ. ಇವತ್ತು ನೀವು ಹೋಗೋ ದೇವಸ್ಥಾನ ದೊಡ್ಡದೇ ಆಗಿರಲಿ ಚಿಕ್ಕದೇ ಆಗಿರಲಿ, ಅದು ಪ್ರಸಿದ್ಧಿ ಆಗಿರಲಿ ಆಗದೇನೆ ಇರಲಿ, ಯಾವುದೇ ದೇವಸ್ಥಾನಗಳಲ್ಲಿರೋ ದೇವ್ರಿಗೆ ಬೇಕಾಗಿರೋದು ಎರಡೇ: ಒಂದು ಪರಿಶುದ್ಧವಾದ ಭಕ್ತಿ, ಹಾಗೆ ಪರಿಪೂರ್ಣವಾದ ಪೂಜೆ. ಸಾಧನೆನೂ ಕೂಡ ಹಾಗೇನೆ ಫ್ರೆಂಡ್ಸ್. ಕೆಲವರು ಸಕ್ಸಸ್ನ ಹೇಗೆ ಅಚೀವ್ ಮಾಡಿರ್ತಾರೆ ಅಂದರೆ, ತುಂಬ ಪಾಪ್ಯುಲರ್ ಆಗಿರ್ತಾರೆ, ಜನ ಅವ್ರನ್ನ ಗುರುತಿಸ್ತಾ ಇರ್ತಾರೆ. ಅವ್ರ ಪಾಪ್ಯುಲರಿಟಿ ಅವ್ರಿಗೆ ಮತ್ತಷ್ಟು ಇನ್ಕಮ್ನ ತಂದು ಕೊಡ್ತಾ ಇರುತ್ತೆ. ಇನ್ನು ಕೆಲವರು ಸಾಧನೆ ಮಾಡಿರ್ತಾರೆ, ಬಟ್ ಎಲೆ ಮರಿ ಕಾಯಿ ಥರ ಇರ್ತಾರೆ ಅವರು. ಇನ್ನು ಕೆಲವರು ಸಾಧನೆ ಮಾಡಬೇಕು ಅಂತ ಪ್ರತಿನಿತ್ಯ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಸಾಧನೆನ ಕನಸನ್ನು ಕಂಡು ಡೈಲಿ ಆದರೂ ಬೆನ್ನತ್ತಿ ಓಡ್ತಾ ಇರ್ತಾರೆ. ಇಂಥವ್ರು ಇನ್ನೂ ಸಾಧಕರಾಗಿರಲ್ಲ, ಆದರೂ ಪ್ರತಿನಿತ್ಯ ಕಷ್ಟಪಡ್ತಾ ಇರ್ತಾರೆ. ಏನೇ ಆಗಲಿ ಫ್ರೆಂಡ್ಸ್, ಒಂದು ಚಿಕ್ಕ ಕಲ್ಲನ್ನು ನಾವು ಎತ್ತಬೇಕು ಅಂದ್ರೂ ನಮಗೆ ಎನರ್ಜಿನೇ ಬೇಕು, ದೊಡ್ಡ ಬಂಡೆ ಎತ್ತಬೇಕು ಅಂದ್ರೂ ನಮಗೆ ಎನರ್ಜಿನೇ ಬೇಕು. ಹಾಗೆ ನಾವು ಮಾಡಿರೋ ಸಾಧನೆ ದೊಡ್ಡದೇ ಆಗಿರಲಿ ಅಥವಾ ಚಿಕ್ಕದೇ ಆಗಿರಲಿ, ಅದಕ್ಕೆ ಅದರದೇ ಆದಂಥ ಶ್ರಮ, ಪರಿಶ್ರಮ, ಡೆಡಿಕೇಶನ್, ತ್ಯಾಗ ಎಲ್ಲವೂ ಇದ್ರೇ ಮಾತ್ರ ಅದು ಸಾಧನೆ ಆಗೋಕ್ಕೆ ಸಾಧ್ಯ. ಒಂದು ಗಿಡ ಬೆಳೆದು ದೊಡ್ಡ ಮರವಾಗಿ 4 ಜನಕ್ಕೆ ನೆರಳು ಕೊಡಬೇಕು, ಹಣ್ಣು ಕೊಡಬೇಕು ಅನ್ನೋದು ಅದ್ರ ಸಾರ್ಥಕತೆ ಹಾಗೂ ಸಾಧನೆ ಆದರೆ, ಆ ಸಾಧನೆಗೆ ಒಂದು ದಿನ ಸಾಲಲ್ಲ. ಅದಕ್ಕೆ ಅದರದೇ ಆದಂಥ ಒಂದು ಟೈಮ್ ಬೇಕಿರುತ್ತೆ. ಸೃಷ್ಟಿ ಅದಕ್ಕೆ ಸರಿಯಾದ ಸಮಯಕ್ಕೆ ನೀರು, ಗಾಳಿ, ಪೌಷ್ಟಿಕಾಂಶ ಎಲ್ಲನೂ ಅದಕ್ಕೆ ಕೊಟ್ಟರೆ ತಾನೇ ಆ ಗಿಡ ದೊಡ್ಡ ಮರವಾಗಿ 4 ಜನಕ್ಕೆ ಉಪಯುಕ್ತ ಆಗೋದು. ಸೊ ಮನುಷ್ಯನು ಕೂಡ ಹಾಗೇನೆ, ಅವನು ಎಷ್ಟೇ ಶ್ರಮ ಹಾಕಿದ್ರೂ ಕೂಡ ಪರಿಸ್ಥಿತಿ, ಅವನ ಸುತ್ತಮುತ್ತ ಇರೋ ಜನ, ಅವನ ಆರ್ಥಿಕ ಪರಿಸ್ಥಿತಿ, ಅವನ ಎನ್ವೈರ್ನಮೆಂಟ್ ಅವನಿಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಅವನ ಸಾಧನೆ ಡಿಪೆಂಡ್ ಆಗಿರುತ್ತೆ. ನಾವು ಏನು ಅನ್ಕೋತೀವಿ, 0 ಇಂದ ಬಿಲಿಯನರ್ ಆದರು, ಅಥವಾ 0 ಇಂದ ಮಿಲಿಯನರ್ ಆದರು, ಅಥವಾ ಏನೂ ಇಲ್ಲದೆ ಇರೋನು ಸಾಮ್ರಾಜ್ಯ ಕಟ್ಟಿದ್ರು, ಇಂಥವ್ರು ಮಾತ್ರ ಸಾಧಕರು ಅಂತ ನಾವು ಅನ್ಕೋತೀವಿ. ಆದರೆ ಏನೂ ಇಲ್ಲದೆ ಇರುವಂಥ ಒಂದು ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿ, ಆ ಕುಟುಂಬದ ಬೇಸಿಕ್ ನೀಡ್ಸ್ನೆಲ್ಲ ಫುಲ್ಫಿಲ್ ಮಾಡೋ ಅಷ್ಟರಲ್ಲಿ ಅವನ ಜೀವನ ಅರ್ಧ ಮುಗ್ದೋಗ್ಬಿಟ್ಟಿರುತ್ತೆ ಅಲ್ವಾ. ಇಂಥವ್ರ ಹತ್ರ ನಾವು ಸಾಧನೆ, ಆ ದೊಡ್ಡ ಸಾಧನೆ ಅಥವಾ ಸಾಮ್ರಾಜ್ಯನ ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಹೇಳಿ. ಈ ರೀತಿ ಅದೆಷ್ಟೋ ಜನರು ತಮ್ಮ ಕುಟುಂಬಕ್ಕೋಸ್ಕರ, ಕುಟುಂಬದ ಸಂತೋಷ ನೆಮ್ಮದಿಗೋಸ್ಕರ ರಾತ್ರಿ ಹಗಲು ಒಂದೇ ನೋಡದೆ ಪ್ರತಿನಿತ್ಯ ಸ್ಟ್ರಗಲ್ ಮಾಡ್ತಾ ಆ ಕುಟುಂಬನ ನೆಮ್ಮದಿಯಾಗಿಸ್ಕೊಂಡಿರ್ತಾರೆ. ಇಂಥ ಕುಟುಂಬಕ್ಕೆ ಅವರು ಹೀರೋನೇ ಅಲ್ವಾ, ಅವರು ಸಾಧಕರೇ ಅಲ್ವಾ. ಇಂಥ ಮಹಾನ್ ಸಾಧಕರ ಕತೆ ನಮ್ಮ ಚಾನಲ್ನಲ್ಲಿ ನಾವು ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಹಾಗೆ ಈ ನಮ್ಮ ಮಿಡಲ್ ಕ್ಲಾಸ್ ಮತ್ತು ಮಿಡಲ್ ಕ್ಲಾಸ್ಗಿಂತ ಕೆಳಮಟ್ಟದವರು ಅವರ ಜೀವನನ ಕಟ್ಕೊಳ್ಳೋದಕ್ಕೋಸ್ಕರ ಅವ್ರು ಮಾಡೋ ಕೆಲಸದಲ್ಲಿರೋ ಕಷ್ಟ, ಅವರು ಮತ್ತು ಅವರ ಜೀವನ ಶೈಲಿ ಎಲ್ಲವನ್ನೂ ಕೂಡ ನಾವು ನಮ್ಮ ಚಾನಲ್ಗಳ ಮೂಲಕ ನಿಮಗೆ ಪರಿಚಯಿಸ್ತೀವಿ. ಹಾಗೆ ನೀವು ನಮ್ಮ ಜೊತೆ ಸಪೋರ್ಟ್ ಮಾಡಿ, ಸದಾಕಾಲ ಹಿರಿ. ತಪ್ಪಿದ್ದಲ್ಲಿ ಕ್ಷಮಿಸಿ. ಹಾಗೆ ನಮಗೆ ತಿದ್ದುಕೊಳ್ಳೋದಕ್ಕೆ ಕಮೆಂಟ್ ಅಥವಾ ಈ ನಮ್ಮದು ಫೋನ್ ನಂಬರ್ ಇರುತ್ತೆ, ಅದ್ರ ಮುಖಾಂತರ ಮೆಸೇಜ್ ಮಾಡಿದ್ರೆ ನಾವು ಖಂಡಿತ ಏನು ತಪ್ಪಿದೆ ಅದನ್ನು ತಿದ್ದುಕೊಂಡು ನಾವು ಇನ್ನೂ ಕೂಡ ಅಪ್ಡೇಟ್ ಆಗ್ತಾ ಹೋಗೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.